ಹೆತ್ತ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡಿಯಲ್ಲ, ಅದರಂತೆ ನಿನ್ನ ತಂದೆ ಅಗ್ನಿ ಶಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯಶೀಲನಾಗಿ ಬಾ ಪುತ್ರ ಕೋಮಲಗಾತ್ರ. ಹೇಳುವನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳಿ ಜನಕ. ಯಾವ ಮಂಗಲದ ಮಹತ್ ಕಾರ್ಯ ಸಾಧಿಸಲು ಕರಪಲ್ಯವದಿ ಬಿಲ್ಲು ಹಿಡಿದು ಧನುರ್ಧಾರಿಯಾಗಿ ಬಿದ್ದನ ಆಜ್ಞೆಂ ತಡೆಯದೆ ಸಕ್ಕನೆ ಹುಕ್ಕುವ ರೋಷದಿಂದ ಹೋಗುವುದೆಲ್ಲಿಗೆ ಸುತನೇ ಅತಿ ಫಲಾನ್ವಿತನೆ. ಜನಕ ಅಹೋ ಪುತ್ರ, ಈ ದಿಗ್ವಲಯದಳ ರೌದ್ರಾಂಕಿತನಾಗಿ ಮುನ್ನುಗ್ಗಿ ಬರುವ ಬಣ್ಣಗಳ ಜಗತ್ಮಂಡನಾದ ಬಳಿರಾಡಲೇ ಎಣ್ಣೆಯ ತಮ್ಮನ ಪಿನರ ಕತ್ತನ್ನು ಕತ್ತರಿಸಿರುವನಂತೆ. ಜನಕ ಪುತ್ರ, ಸತ್ಕಾರಣೆಯ ತಮ್ಮಳ ಒಡಲ ದಕ್ಕಮಂಬಡುವಂತೆ ಮಾಡಿರುವ ಬಳಿರಾಡಲೇ ಆ ಪುಸ್ತಕಾರ್ಥ ವೀರಾತ್ಮ ಸಂಹಾರಕ್ಕಾಗಿ ಈತನ ಮೊಲಿಸಿ ಬಾಯಿಂದ ಆಶೀರ್ವಾದವನ್ನು ಮಾಡುತ್ತಂತೆ. ನಿನ್ನ ಮನಸ್ಸಿಗೆ ತಾತ್ಪರ್ಯವಿದೆ. ತಲೆ ತಿರುಗನಾದ ರಾಮ, ಜನಕ ಮೆಚ್ಚಿದೆ ನಿನ್ನ ಪರಾಕ್ರಮ. ಮೆಚ್ಚಲೇಬೇಕು ಅಪ್ಪಯ್ಯ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ನಾನೇನು ಸಾಮಾನ್ಯದವನ ಜನಕ. ನಮ್ಮಂತವರಿಗೆ ತರವಲ್ಲ ಮಗನೇ, ಭಾರ್ಗವರಾಮನೇ. ಅಹೋ ಜನಕ, ಅಹೋ ಪುತ್ರ, ಭಗವಂತನೇ ದುಷ್ಟರ ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ, ಈ ನಿನ್ನ ಮಾತು ಸದ ಇಲ್ಲ. ಜನಕ, ಅಹೋ ಪುತ್ರ, ಆತನ ಕಾರ್ಯ ಮಾಡುವುದರೊಳಗಾಗಿ ಈ ಭುವಿಯ ಜನ ತತ್ತರಿಸುವರು, ಈ ಭೂತಾಯಿ ಮರಳುವಳು. ಅಹೋ ಜನಕ, ಅಹೋ ಪುತ್ರ, ಈ ಕ್ಷಣವೇ ಯುದ್ಧಕ್ಕೆ ಹೋಗುವ ಈ ನಿನ್ನ ಕತ್ತನಾದ ಕಡುಗಲಿ ಭಾರ್ಗವರಾಮನಿಗೆ ಆಜ್ಞೆ ಕೊಡುತ್ತಿದ್ದಾನೆ. ನೋಡನ ಪರಾಕ್ರಮವನ್ನೇ ಬೇಗನೆ. ಅಹೋ ಪುತ್ರ, ಜನಕ ಹೇಳುವುದೇ ಕೇಳು. ವಿಸ್ತಾರವಾಗಿ ಹೇಳಿ ಜನಕ. ಕೊಡುವೆನು ನೇಮ. ಪುತ್ರ,
ಪುತ್ರ ಜನಕ ಕೈಲಾಸ ವಾಸನಾದ ಶಂಕರಲಿಂಗನು ನಿನಗೆ ಆಶೀರ್ವಾದ ಮಾಡುವೆನು. ಹಾ ಶಂಕರಲಿಂಗ ಆಶೀರ್ವಾದ ಮಾಡುವೆನೆಂದು ಕೋರುವೆನು. ಹಾ. ಭಾರ್ಗವರಾಮ, ಶತ್ರು ತೊಳಸು ನಿನ್ನ ಪರಾಕ್ರಮ. ಬಳಿಬಳಿರೇ ಎಲ್ಲ ಸಾರಥಿ ರುದ್ರ ಭಯಂಕರ ಭದ್ರಮೂರ್ತಿಯಾದ ಈ ಭಾರ್ಗವರಾಮನ ಪರಶುರಾಮನಾಗುವುದಕ್ಕೆ ಬಳಿರಾಳ ಮಾಹಿಷ್ಮತಿಯ ಪರಗದ ವೈವನಂದ ಈ ತ್ರಿಭುವನ ಕೇಳು ಸಾರಥಿ ಮಂತ್ರಾರ್ಥವನ್ನು ಕೈಲಾಸ ಪರ್ವತದ ಮುಂಭಾಗದಲ್ಲಿ ಆರಿಸುವಂತನಾಗ ಅತಿ ಜಾಗ್ರತೆ. ಈ ದಿನ ಎಲ್ಲ ಸಾಧನ ಬಾಹುಗಳ ಶಕ್ತಿಯಿಂದ ತುಂಬಿರೋ ಬೇಟೆಯನ್ನ ಆಡಲು ಹೋಗೋಣ ನಡಿ ಸಾರಥಿ. ಸೂಡಿಯಿಂದ ಜಾಗ್ರತೆ. ಸಾರಥಿ, ಭೂಪತಿ, ಇಲ್ಲಿ ಒಂದರ ಗಳಿಗೆ ರಥವನ್ನು ನಿಲ್ಲಿಸು ಜಾಗ್ರತೆ. ಈ ವನದಲ್ಲಿ ಯಾರದೋ ಆಶ್ರಮ ಕಾಣುತ್ತಿರುವುದು. ಆ ಆಶ್ರಮದ ಮುನಿದ ರಾಜ್ಯದ ಒಂದು ವಿಚಾರ ಮಾಡಿ ಕಾರ್ಯ ಮಾಡೋಣ ನಡಿ ಸಾರಥಿ. ಹೋಗಲಿಯಾಗಿದೆ ಕೃತಿ. ಭೂಪತಿ ಹಂಗ ಭಾರ್ಗವರಾಮ್ ರೆಡಿ ಮಾಡ್ರಿ ಬಿಡ್ರಪ್ಪ. ಮೇನಕ ರಾಜೇಂದ್ರ, ಮುನಿವರ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ರಾಜೇಂದ್ರ ಹೇಳುವನಿ ಕೇಳು. ಮುನಿವರ ಅದೇನು ಚೆನ್ನಾಗಿ ಹೇಳು.
ನನ್ನಿಂದ ಯಾವ ಸಹಾಯ ಭಾವಿಸಿ ಬಂದಿಂತಿರುವಿರಿ? ಸಂದೇಹವಿಲ್ಲದೆ ನನಗೆ ತಿಳಿಸಿ. ದಣಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಪುಷ್ಟಾನವನ್ನು ಸ್ವೀಕರಿಸಿ ಆನಂದ ಹೊಂದಿರಿ. ಕಲಿಶೂರ ಇಷ್ಟೇ ನೋಡು ಎನ್ನು ಮಾತಿನ ಭಾರ. ಮುನಿವರ ಹಾಗೆ ಕಾಡ್ತೇವಿರಾ? ಹೋಗದ ವಸ್ತುವಲ್ಲ. ನಿನ್ನಂತ ಅವಿವೇಕಿಯು ಅರಮನೆಯಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂದ ಬುದ್ಧಿ ಮರೆ ಮಾಡಿ ಕಾಮಧೇನು ಆಸೆ ಬಿಟ್ಟು ತರುಣತೆಯ ಬನಸಿರಿಯ ಶಾಂತಿಧಾಮವಾದ ಎನ್ನ ಆಶ್ರಮದಿಂದ ಹೊರಡುವ ಮೂಢಮತಿ ತರಳು ಜಾಗೃತಿ. ಕಳಿಸಲೇಬೇಕು. ಎಲ್ಲವಾಯ್ತಂದರೆ ಸ್ವರ್ಗಾಧಿಪತಿಯ ದೇವೇಂದ್ರ ಬಳಿಯಲ್ಲಿಯೂ ಕಾಮಧೇನು ನಮ್ಮ ಯೋಗಾದ ಶಕ್ತಿ ಮೆಚ್ಚಿ ನಮ್ಮ ಸೇವೆಗಾಗೇ ಬಂದಿದೆ. ಅಮೃತ ಪ್ರಸಾದ ಕೊಡುವ ಕಾಮಧೇನು ಹಿಡಿದೆಯುವುದೆಂದು ಹೇಳಿಯ. ಇನ್ನೊಂದು ಸಲ ಕಾಮಧೇನು ಸುದ್ದಿ ಎತ್ತಿದರೆ ನಿನ್ನ ಶಿರ ಹರಿಯುವ ಎಚ್ಚರ. ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಂ ಹೃದಯದಲ್ಲಿ ಅಡೆಸಿಕೊಂಡಿರುವ ಅಗ್ನಿ ಜಮದಾಗ್ನಿ ಎಂಬುದಿಲ್ಲವೇ? ಕಾಮಧೇನಿನ ಮೇಲೆ ಸಿಂಪಡಿಸುವೆ. ನೀನಂತ ಬಡ ಪ್ರಕ್ರಮಿಯಾದರೆ ಕಾಮಧೇನು ವರಿಷ್ಠ ಪರಮ ಪಾಪಿಷ್ಠ. ಅಡವಿಯಲ್ಲಿ ವಾಸ ಮಾಡುವ ಸಾಧುಗುಂಟ
ನೋಡಿದಿನಿ ದೇವ ಎಲ್ಲ ಸಾರಥಿ ಭೂಪತಿ ಸಕಲ ರುಚಿಗಳ ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದಂತ ಪರೀಕ್ಷೆ ಮಾಡಲು ಬೇಕೆಂದಾಗ ಹಾ ಆ ಸದಾ ಶಿವನನ್ನು ಕಂಡ ತಾಣವು ಇದೇ ನೋಡು. ನೋಡಿದಿನಿ ದೇವ ಎಲ್ಲ ಸಾರಥಿ ಭೂಪತಿ ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತಮ್ಮ ವೃತದ ಮಾದ ರೆಕ್ಕೆಗಳಿಂದ ಸೂರ್ಯನ ಕಿರಣಗಳ ಬಿಸಿಲು ಬೀಳದಂತೆ ಸಂರಕ್ಷಣೆ ಮಾಡುವ ಈ ವೈಶಿಷ್ಟ್ಯವನ್ನು ನೋಡಿದ್ಯಾ? ನೋಡಿದಿನಿ ದೇವ ಎಲ್ಲ ಸಾರಥಿ ಭೂಪತಿ ಆಗೋ ಅರ್ಥ ನೋಡು. ನೋಡಿದಿನಿ ದೇವ ಯಾರಾದರೂ ಕೈಲಾಸಕ್ಕೆ ಬಂದದಂತೆ ಶಿವನ ಈ ಬೆಟ್ಟವನ್ನು ಅಡ್ಡಗಟ್ಟಿರುವಂತೆ. ಹಾ ಎಲ್ಲ ಸಾರಥಿ ಭೂಪತಿ ಇದೇ ನೋಡು ಶಿಲಾ ಸಮುದ್ರವು. ಹಾ ಈ ಸಮುದ್ರದ ನೀರಿನಲ್ಲಿ ಬೆಲ್ಲನ್ನು ಮುಳುಗಿಸಿ ನೋಡಿದರೆ ಶಿಲೆಯಾಗಿ ಬಿಡುಬರುತ್ತೆ. ಎಲ್ಲ ಸಾರಥಿ ಭೂಪತಿ ಅದು ಅರ್ಥ ನೋಡು. ನೋಡಿದಿನಿ ದೇವ 10 ತಲೆಯ ರಾವಣನ ತನ್ನ 20 ತೋಳುಗಳಿಂದ ಈ ಪರ್ವತವನ್ನು ಎತ್ತಲು ಹೋಗಿ ಶಿವನ ಒತ್ತಡಕ್ಕೆ ಮಣ್ಣ ಗೋಳಾಡಿದ ತಾಣವು ಇದೇ ನೋಡು ಕೈಲಾಸ ಪರ್ವತವು. ಹಾ ಎಲ್ಲ ಭೂಪತಿ ಖಣ್ವ ದುರ್ವಾಸ ಅಂಗೀರಸ ಬೃಹಸ್ಪತಿ ಮುಂತಾದ ಮಹಾಮುನಿಗಳ ತಪವೆಂಗಾಯಿದ ತಾಣವು ಇದೇ ನೋಡು ಕೈಲಾಸ ಪರ್ವತವು. ಹಾ ಭೂಪತಿ ಸಂಗೀತ ನಾಟ್ಯ ಪ್ರಿಯನಾದ ನಮ್ಮೂರಿನ ಆರಾಧ ದೈವನಾದ ಶ್ರೀ ಶಂಕರ ಲಿಂಗನಿಗೆ ಮನ ಆನಂದ ಪಡಿಸಲು ಬಂದಿರುವ ನಾರದ ತುಂಬೂರ ನಂದೀಶ್ವರ ಭೃಂಗೇಶ್ವರನ ನೋಡು, ಅವರಿಗೆ ವಂದನೆ ಮಾಡು. ಹಾ ಎಲ್ಲ ಸಾರಥಿ ಭೂಪತಿ ಇಂಥ ಮಹಾನ್ ಪರ್ವತದಲ್ಲಿ ತಪಸ್ಸಿಗೆ ಕುಳಿತಾರ ನಮ್ಮ ಒಲಿಸಿ ತ್ರಿಶೂಲವನ್ನೇ ವರವನ್ನಾಗಿ ಪಡೆದು ಹಾ ಬಲಿಯಾರಗಳಲ್ಲಿ ಆ ಮದನ್ಮತ್ತನಾದ ಕ್ಷತ್ರಿಯ ಕುಂಡಿ ಕಾಟವೀರಾಜನ ಸಂಹಾರಕ್ಕಾಗಿ ಇಲ್ಲೇ ಕುಳಿತು ತಪಸ್ಸನ್ನು ಮಾಡುವುದು ಸಾರಥಿ ಇಂದವರನ್ನ ಬರ್ತದೆ. ನಿಮ್ಮ ಹೆಸರಂತಾಗಲಿ ಭೂಪತಿ ಆಹಾ ಇದೇನು ಆಶ್ಚರ್ಯ! ಯಾರ ಕೈಲಾಸಗಿರಿಯಲ್ಲಿ ತಪಸ್ಸು ಮಾಡುವಂತೆ ಕಾಣುತ್ತಿರುವನು ಯಾರಾಗಿರಬಹುದು?
ಆಹಾ, ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ಧ್ವನಿಯಾಗುತ್ತಿರುವುದು. ಈ ಸ್ತ್ರೀಯಳು ಯಾರಾಗಿರಬಹುದು? ಅಜನ ಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನರಂಬರಿವ ಸಾಕ್ಷಾತ್ ಬಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿಯು ಎನ್ನ ಮೇಲೆ ಕರುಳು ತೋರಿ ಬಂದಂತಾಗಿರುವುದು. ಎಲ್ಲ ಸಾರಥಿ, ಈ ಸಾತ್ವಿ ನಾರಿಯ ಮಾತನಾಡಿಸುವೆ. ಸ್ತ್ರೀಯಳೇ, ಸುಂದರ, ನೀನು ದಾರು ಇಲ್ಲಿ ಸಂಚರಿಸಲು ಕಾರಣವೇನು? ಬೇಡಮ್ಮ ಸೌಭಾಗ್ಯವೇ ಸೌಖ್ಯವಾಗಿದೆ. ಆಹೋ ಸುಗುಣ ಸುಂದರನೇ, ನಾನು ದಾರಂದರೆ ನೀನು ಯಾರಮ್ಮ? ಸರ್ವಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಮೇನಕವೇ ಇರಬಹುದು. ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ, ಅದು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವೆ ಮೇನಕ? ಹೇ ಕೈಲಾಸ ಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ನೋಡಿ ನಿನ್ನ ಬಳಿಗೆ ಓಡೋಡಿ ಬಂದೆನು. ನನ್ನ ಬಳಿ ಬರುವುದಕ್ಕೆ ಯಾವ ಕಾರಣ ಇರುವುದು ಮೇನಕ? ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ನನ್ನ ವಿಷಯ. ಆಕೆ ಕಮಲ ಮುಖಿ, ನಾನು ದಾರಂದ್ರೆ ಈ ಮಂಡಲದೊಳ ಕೋಟಿ ಸೂರ್ಯನ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮಹಾಮುನಿಯ ಸಂಭೂತ ಪರಮ ಪ್ರಖ್ಯಾತ ವೀರ ಗಂಡುಗಲಿ ಭಾರ್ಗವ ರಾಮನೆಂಬ ಹೆಸರಿನ ವಿಶ್ವವಿಖ್ಯಾತ. ಓ ಭಾರ್ಗವ ರಾಮನೇ, ಅಹೇ ಮಾತೃ ಸಮಾನಲಾದ ಸ್ತ್ರೀಯಳೇ, ರಾಮ, ಇಂದು ರಾಜರೊಳು ನಾನೇ ಗಂಡುಗಲಿ ಎಂದು ಮಂಡೆಯನ್ನೆತ್ತೆ ಅಂಡಲೆಯುವ ದುರುಳ ಕಾರ್ತವೀರಾರ್ಜುನ ಸಂಹಾರಕ್ಕೆಂದು ತಕ್ಷವರವು ಬೇಡಲು ಮಹಾದೇವನ ಕುರಿತು ತಪಸ್ಸನ್ನು ಮಾಡಲು ಇಲ್ಲಿಗೆ ಬಂದಿರುವೆ. ಹಾಗೆ ನಿನಗ ರಾಮ, ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನೆಂದು ಕೇಳುವೆಯಾ ಮೆನಕ? ಭಾರ್ಗವ, ಹೇ ಮೆನಕ, ನೀನು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರ ಮೆನಕ? ಹೇಳಿ. ಭಾರ್ಗವ, ಏತಕ್ಕಾಗಿ ಬಂದಿ ಎಂದು ಕೇಳ್ತಿದೆಯಾ? ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವ ಮೆನಕ? ಕಾರಣವಿರುವುದು ಯಾವ ಕಾರಣ ಮೆನಕ? ನೆನೆಸಿಕೊಡುವ. ಅದು ಸಾಧ್ಯವಿಲ್ಲ ಮೆನಕ. ಏಕೆ? ಬ್ರಹ್ಮಸಿಂಹಾಸಿ, ನಾನು ಏನು ಕೇಳಿದ್ರೆ ನೀನು ಈ ರೀತಿ ಮಾತನಾಡ್ತೀವಿ. ನೀನು ಏನಾದ್ರೂ ಕೇಳು ಮೆನಕ. ಮೇನಕ, ಮೇನಕ, ಅದೇ ವಿಚಾರ ಕೇಳು ಮೆನಕ. ರಾಮ ಒಂದು
ಭಾರ್ಗವರಾಮ ಮೇನಕ ಕಾಮಕಲ ರಸಿಕತವರ ಪರುಷನಾದರೆ ಮನಸ್ಸು ಮಾಡುವರು, ರಸಿಕತವರ ಪರುಷನಾದರೆ ನನ್ನನ್ನು ಧಿಕ್ಕಾರ ಮಾಡುವರು. ನೀನೆಂತ ಪುರುಷನು ಮೇನಕ ರೇಣುಕ ಕುಮಾರ? ಆಕೆ ವಾಸವನ ರಾಣಿ ಚತುರ್ಮುಖನ ಜಾಂಬೆವಾಣಿ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರ ಬಡಂಬಡವನ್ನು, ರಸಿಕತೆ ಇಲ್ಲದ ಪುರುಷನಾದರ ಬಡಂಬಡಲಾರೆಂದು ಇಂದ ಕೀಳು ಮಾತನಾಡಲು ಮೆಲ್ಲನೆಯಾ? ಹೇಳಿದೆ ರಾಮ. ಹೇ ಮೇನಕ, ಭಾರ್ಗವ ಶ್ರೇಷ್ಠವಾದ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿದ ಈ ಮುನಿವರ್ಗ ಶ್ರೇಷ್ಠನಲ್ಲಿ ನಿನ್ನ ಮೂಢಾಂತವನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ಹಾಗೆ ಮೂರ್ಖನೇ. ಹಾಗೆ ಮೂರ್ಖಳೇ, ರಾಮ ಈ ನಿನ್ನ ಬಣ್ಣ ಬಣ್ಣದ ನರ್ತನ ಮಾಡಿ ನಿನ್ನ ಮಾಯಾಜಾಲಕ್ಕೆ ಮರಳಾಗಿ ಬಂದುತ್ತಿರುವೆಯಾ? ಹಾಗೆ ಮೂರ್ಖಳೇ, ಈ ನಿನ್ನ ಕೆಟ್ಟ ಬುದ್ಧಿಯನ್ನು ಬಂಡ ಮಾಡಿ ನಿನ್ನ ಗಂಡನ ಜೀವನಕ್ಕೆ ತೋರಿಸಿಕೋ, ನಿನ್ನ ಕಾಮಾಂತರ ಕಳೆದುಕೊಳ್ಳುವೆ. ಹೀಗೆ ಈ ನಿನ್ನ ಮಾಯಾಜಾಲಕ್ಕೆ ಮರಳಾಗುವ ಮುಖ್ಯಮತಿ ನಾನಲ್ಲ.
ಏನೇ ಅಂತರ ಇಲ್ಲದಿರುವ ಕಡೆ ಲಕ್ಷ್ಯವನ್ನು ನಿಲ್ಲಿಸಿ ಕೈ ತೋರಿಸಿ ಗುರಿ ತಪ್ಪದನ್ನು ನನ್ನ ಹಂಗನ್ನೋಟಂದು ದೈವ ಸಾಕ್ಷಿಯಾಗಿ ಉಪದೇಶವನ್ನು ಮಾಡಿಸಿ ಸ್ವಚ್ಛವಾದ ಬೆಳದಿಂಗಳ ಖಾತೆಯನ್ನು ಹೆಚ್ಚಿಸಿ ಆನಂದದ ಸುಖವನ್ನು ಮಾಡಿದೆ ಸಿಬ್ಬಂದಿಗಳೆಂಬ ಕವಚವನ್ನು ತೊಡಿಸಿ ಜಾಗೃತ ಸಂಬರಿಸಿದರೆ
ಸಾಧ್ಯವಿಲ್ಲ ನನಗ. ಎಷ್ಟು ಮಾತಾಡಲು ಸಾಧ್ಯವಿಲ್ಲ. ನೀನು ಎಷ್ಟೇ ಪರಿವಾರದ ನಾಟಕ ಜಾತ್ರೆ ಆಡಿದ್ರೆ ಸಾಧ್ಯವಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಬಣ್ಣನಾದ ದೇವತೆಗಳಿಂದ ಎಣ್ಣೆ ತೊಳೆದುಕೋ. ಇನ್ನಂತ ಅವಶ್ಯಕತೆ ಇಲ್ಲ. ಏನಕ್ಕ? ಪರಮಾತ್ಮನಲ್ಲಿ ನೆಚ್ಚಿನ ಬಂದಿರುವೆ. ಇನ್ನಂತ ಹೆಣ್ಣಿನ ಕಾಪದಲ್ಲಿ ನನಗೆ ಬೇಕಿಲ್ಲ. ದೂರದಿಂದ ಮಾತನಾಡು. ದೂರದಿಂದ ಮಾತನಾಡು.
ರಾಮ ಅವನ ಹಾಗೆ ಕಾಮಾಂಧನು ನಾನಲ್ಲ. ಇನ್ನು ನಿನ್ನ ಕಾಮ ಪ್ರೇಮದ ಸುದ್ದಿಯನ್ನೆಲ್ಲ ಮುಂದೆ ಹೇಳಬೇಡ. ಸುರನಾರಿಯಾದ ನೀನ ಈ ಕೀಳ್ಮಟ್ಟಕ್ಕಿಳಿದರ ವಿದ್ಯಾ ಬುದ್ಧಿಯನ್ನು ಕಲಿಯದ ಈ ಮೂಲೋಕದ ಸಾಮಾನ್ಯರ ನಾರಿಯರ ಗತಿಯನ್ನು ಕಾಮಾಂಧಳೆ ದೂರ ಕರಿಯೇ ನೀ ಸಾಕ್ಬಳೆ. ರಾಮ ಏನಗ ಭಾರ್ಗವ ಏನಗ ಹಾವ ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ಇದ್ದಾಗಲೇ ಸುಖವನ್ನು ಹೊಸಬೇಕು. ಏನಗ ರಾಮ ನಿನ್ನ ಯೌವನ ನೋಡಿ ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಮೋಹಿಸಿ ಕೆಟ್ಟವನು ವಿಶ್ವಾಮಿತ್ರ, ಮಾತು ಕೊಟ್ಟ ಕೆಟ್ಟವನು ಕರ್ಣ. ನೀನು ಅದೇ ಮೇನಕ ಭಾರ್ಗವ ನಿನ್ನ ಈ ಬಣ್ಣ ಬಣ್ಣದ ಬಡಿವಾರದ ಮಾತುಗಳಿಗೆ ಕೆಡುವನಲ್ಲ ಈ ಮೇನಕ ಸುಮಾರ ತ್ರಿಭುವನ ವೀರ. ಮೇನಕ ಭಾರ್ಗವ ಮೇನಕ ಈ ವನದಲ್ಲಿ ಯಾರೂ ಇಲ್ಲ, ಮೇನಕ ಈ ವನದಲ್ಲಿ ಯಾರೂ ಇಲ್ಲ. ರಾಜ್ಯವಾಗಿ ಒಳ್ಳೆ ಎನ್ನುವೆ. ನಾ ಇದ್ದರೆ ನಿನ್ನ ಬೇಡ ಅವಶ್ಯಕತೆ, ನಿನ್ನ ಅವಶ್ಯಕತೆ ನನಗಿಲ್ಲ, ನನಗಿರುವುದಿಲ್ಲ. ನನಗೆ ಇಲ್ಲ. ರಾಮ ಮೇನಕ ನೋಡು, ನಿನ್ನನ್ನು ನೋಡುವುದಕ್ಕೆ ಬಂದಿಲ್ಲ, ಪರಮಾತ್ಮನ ಕಲಿಸಲಿಕ್ಕೆ ಬಂದಿಲ್ಲ. ನೋಡುತ್ತಿರುವಿಲ್ಲ. ನಿನ್ನನ್ನು ನೋಡುವುದಿಲ್ಲ ಮೇನಕ. ರಾಮ ಮೇನಕ ಸುಂದರ ಏನಕ ಭಾರ್ಗವರಾಮ ಏನಕ ವಿಶ್ವಾಮಿತ್ರನ ತಪವನ್ನು ಬಿಟ್ಟು ನನ್ನ ದೇಹಕ್ಕೆ ಸುಖವನ್ನು ನೀಡಿದನು. ಅವನಂತ ಅವಸರ ಕೇಳಿ ನಾನಲ್ಲ ಮೇನಕ. ಅವನಿಗಿಂತ ಹೆಚ್ಚಿನವನು ನೀನೇನು ಅಲ್ಲ. ಅದು ನೀನೇನು ಹೇಳಿದೆ ಮೇನಕ. ರಾಮ ಏನಕ ಕುಡಿ. ಭಾರ್ಗವ ಏನಕ ಸೊಮ್ಮನೆಯನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಎನ್ನ ಮನದ ಇಷ್ಟಾರ್ಥವನ್ನು ತೀರಿಸುವ ರೇಣುಕನಂದನ ಧರಿಸು ಎನ್ನುವನ. ಆಕೆ ಜಂಬಾರ ಎಂಬ ಹೊದೆಯನ್ನೇ ನಿನ್ನ ನಡತೆ ನಾನು ಮೆಚ್ಚುವುದಿಲ್ಲ ಕೇಳಿದಾಳೆ. ಅದು ಯಾತಕ್ಕೆ ರಾಮ? ಅದು ಯಾತಕ್ಕೆಂದರೆ ಯಾತಕ್ಕೆ? ಹಬ್ಬ ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ನನಗೆ ಸ್ವಲ್ಪವೂ ಸಹಿಸಲಾಗದು. ಅದೇ ಮೇನಕ ಬ್ರಹ್ಮರ್ಷಿಯಾದ ಅದು ಮೇನಕ ಭಾರ್ಗವ ಈ ಮೇನಕ ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನ ತಪವನ್ನ ಆಚರಿಸುವಾಗ ನೀನು ನಿನ್ನ ಕಾಮನಾಟಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರನೊಡನೆ ಸುಖ ಸಂಸಾರವನ್ನು ಮಾಡಿ ನಿನ್ನ ಮಗಳಾದ ಶಾಕುಂತಲೆ ಬಿಟ್ಟು ಮತ್ತೆ ಕಡಲಿಕ್ಕೆ ಹೋದವೇ ನೀನು. ಈ ಮೇನಕ ರಾಮ ಸುಖವೇಣಿ ಭಾರ್ಗವ ನೀನು ನಿನ್ನ ಈ ದೇಹಕ್ಕೆ ಸುಖವಾಗಲೆಂದು ಮಾಡಿಕೊಂಡೆಯಲ್ಲ, ಆದರೆ ಈ ನಿನ್ನ ಮಾನ ಮರ್ಯಾದೆಗಳಿಗೆ ಮನಪಡುವುದಿಲ್ಲ.
ಸೋಲುವವನು ನಾನಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ನಡಿ ಮೇಲೆ ಕಾಣದಲ್ಲಿ ಬಂದ ಕಾಯಕ ಭಾರ್ಗವ, ಮೇನಗ. ನಾನು ಹೋಗೋದಿಲ್ಲ. ಯಾತಕ್ಕೆ ಹೋಗೋದಿಲ್ಲ? ರಾಮ, ಮೇನಗ, ವ್ಯರ್ಥವಾಗಿ ಕಾಲ ಕಳೆಯಬೇಡ. ನೀನು ವ್ಯರ್ಥವಾಗಿ ಕಾಲ ಕಳೆತಿರುವೆ. ತಪಸ್ಸನ್ನು ಮಾಡಲು ಕೂಡುವ ತರಸ ಮಾಡುವಾಗ ನೀನು ವ್ಯರ್ಥವಾಗಿ ಕಾಲ ಕಳೆತಿರುವೆ. ತಪಸ್ಸು ಮಾಡಲು ವಯಸ್ಸು ನಿನ್ನ ತಲೆ ಎಂದು ಹೇಳಿದೆ. ನಿನ್ನಂತ ಕಾಮಾಂಗ ಕೊಡುವ ಆಸೆ ನನಗಿಲ್ಲ. ರಾಮ, ಮೇನಗ, ಏಕೆ ನಾ ಸಭೆಯಲ್ಲಿ ಹೇಳುವಂತೆ ಹೇಳ್ತೀಯಲ್ಲ? ನಿನ್ನ ಅವಶ್ಯಕತೆ ನನಗಿಲ್ಲ ಮೇನಕ. ಈ ಜನ್ಮವು ಏತಕ್ಕಾಗಿ ಪಡೆದಿರುವೆ? ಮೇನಕ, ರಾಮ, ಪರಮಾತ್ಮನನ್ನು ಮೆಚ್ಚಿಸಲು ಬಂದಿರುವ ಈಗಿನ ಪುರುಷನಿಗೆ ಕೂಡುವ ಎನ್ನುವುದಕ್ಕೆ ನಿನಗೆ ನಾಚಿಕೆ ಆಗದಿಲ್ಲವೇ? ರಾಮ, ಮೇನಕ, ತಪಸ್ಸು ಬೇಡ. ಏತಕ್ಕೆ ತಪಸ್ಸು ಬೇಡ? ನಿನ್ನ ಅವಶ್ಯಕತೆ ನನಗಿಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ. ನನ್ನ ಮನಸ್ಸು ಹೇಗೆ ಕೇಳ್ತದೆ ಗೊತ್ತೇ? ನಿನ್ನ ಮನಸ್ಸು ಹುಟ್ಟಿದರೆ ನನ್ನ ಮನಸ್ಸು ಹುಟ್ಟಬೇಕಲ್ಲ ಮೇನಕ. ಮೇನಕ, ನನ್ನ ಮನಸ್ಸು ಮೇನಕ, ಮೇನಕ, ಭಾರ್ಗವರಾಮ, ಅದೇ ದೇವೇಂದ್ರನ ಪಟ್ಟದರ್ಶಿ. ಇನ್ನೊಂದು ವಿಚಾರ ಹೇಳುವುದು ಚೆನ್ನಾಗಿ ಕೇಳು. ಅದು ಏನಿರುವುದು ಅಂತ ವಿಶೇಷತೆ? ಹೆಣ್ಣನು ಮತ್ತು ರಾತ್ರಿಯಲ್ಲಿ ಕೋಣೆಯಾಗಿ ಕೋಣೆ ಹಾವಿಯೊಂದಿಗೆ ಸುಖಪಟ್ಟನು. ಅದಕ್ಕಾಗಿ ಅವನು 15 ದಿನ ಕತ್ತಲಲ್ಲೇ ಕಳೆಯುವನು. ರಾಮ, ಮೇನಕ, ಅದರಂತೆ ನೀನು ನನ್ನನ್ನು ಕೂಡಿ ನನ್ನ ಮನಸ್ಸು ಸಂತೋಷ ಸುಂದರ ಮೋಹನ ಚಂದ್ರ. ಈ ಮೇನಕ, ಈ ಮೇನಕ, ಮತವೇದ ಮಂಕು ಸ್ತ್ರೀಯಳೇ ತಪೋವಂತನಾದ ಗೌತಮ ಮುನಿ ಕಾಮಾಂಧನಾದ ಇಂದ್ರನ ಮಧ್ಯ ರಾತ್ರಿಯಲ್ಲಿ ಕೋಣೆಯಾಗಿ ಕೂಡಿ ತಾತ ನನ್ನೊಂದಿಗೆ ಸ್ಥಾನಕ್ಕೆ ಹೋಗುವಂತೆ ಮಾಡಿ. ಮೇನಕ, ಸ್ವರ್ಗದಿಂದ ತೆರಗಿಳಿದು ಬಂದ ಪತಿವ್ರತೆಯ ಆಳತೆಯ ಈ ಶೀಲ ಕಟ್ಟದಲ್ಲಿ ಹೋಗುವ ತತ್ಪುನಿಯ ಸಮುದಾಯಿ ತನ್ನ ಕಾಮಾಂಧತೆಯನ್ನು ತೀರಿಸಿಕೊಂಡನು. ಮೇನಕ, ರಾಮ, ಮತ್ ಗೌತಮ ಮುನಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬಾ ಯೋನಿ ಪಡೆದುಕೊಂಡನು. ಮೇನಕ, ಮದನನ್ನ ತಾಪವ ಇಂದ್ರನ ನೆತ್ತಿಗೆ ನೀಟಾದ ನಾಟ್ಯದಲ್ಲಿ ಬೆರೆಯುವ ವಿಟಾಪುರುಷನಾದ ಕಾರಣ ತತ್ಪ್ರಾಯ ತುಂಡಮ ಅವನು ಹೊಂದಿದವನು. ಮೇನಕ, ರಾಮ, ಅವನು ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಇಂಥ ಅಪಮಾನವಾಗುತ್ತಿತ್ತು.
ಹಾಗೆ ಮೆನಕ ನೀವೇನು ಜ್ಞಾನ ಸಂಪನ್ನ ಎಂದು ನನಗಿಂತ ಗುರುಬುದ್ಧಿ ಉಪದೇಶವನ್ನು ಮಾಡಿದೆಯಲ್ಲಾರಿ ನುಡಿಯದರಿ ಮಾತನ್ನು ಮತ್ತೊಂದು ಸಾರಿ ರಾಮ ಮೆನಕ ಹೆಣ್ಣು ಮಣ್ಣು ಹೇ ಮಾರು ಒಲೆಯಬೇಕಾದ್ರೆ ಪುಣ್ಯವಂತ ಪುರುಷರಿಗೆ ಮಾತ್ರ ಆ ಪುಣ್ಯ ನಿನ್ನ ಬಂಡನಾದ ಗಂಡ ದೇವರಲ್ಲಿ ಹೋಗುವ ನಿನ್ನ ಕಾಮಾತ್ರ ಆ ಪುಣ್ಯವು ನನ್ನಲ್ಲಿರುವುದನ್ನು ತಿಳಿದುಕೋ. ನನ್ನಲ್ಲಿ ಪುಣ್ಯ ಇಲ್ಲ ಅದಕ್ಕಾಗಿ ಬಂದರು ಪರಮಾತ್ಮನಲ್ಲಿ ಮೆಚ್ಚಿಸಲು ಬಂದ್ರೆ ಅವನಲ್ಲಿ ಏನು ಪುಣ್ಯ ಇರುವುದು ಮೆನಕ ಪರಮ ಕೈಲಾಸ ಏನ್ ಮಾಡೋದು? ನೀನು ಎಷ್ಟೇ ಹೇಳಿದ್ರೆ ನಿನ್ನ ಮದುವೆಗೂ ಆಗುದಿಲ್ಲ ನೀನು ಮಾತನಾಡು, ನೀನು ಮಾತನಾಡು. ಬಾರ ಬಂದಾರನೆ, ಮನೆಯ ಸಿಂಗಾರನೆ, ಎಲ್ಲ ಈ ನಿನ್ನ ಬೇಡಿಕೆ ನಿನ್ನ ಗಂಡನಾದ ಕಾಮಾವರನ್ನು ಕೇಳಿಕೊಂಡರೆ ನಿನ್ನ ಬಂದ ಕಷ್ಟವನ್ನು ಪರಿಹರಿಸುವನು ಈ ಮೆನಕ ಸುಟ್ಟು ಹೋಗುವೆ ಸುಟ್ಟು ಹೋಗುವುದು. ಸಹಜವನ್ನು ಮುಟ್ಟಿ ನೋಡಿ ಸುಟ್ಟು ಹೋಗುವೆ ಬ್ರಹ್ಮಚರ್ಯ ಕಲ್ಮೆಯಂತ ಈ ಜಗತ್ತಿಗೆ ತೋರ್ಪಡಿಸುವೆ ದೂರದಿಂದ ಮಾತನಾಡು ದೂರದಿಂದ ಮಾತನಾಡು ದೂರದಿಂದ ಮಾತನಾಡು ಹಾಗೆ ಮೆನಕ ತಾಮ ತನ್ನಡೆ ರಾಮ ಈ ಮೆನಕ ಇನ್ನೊಂದು ವಿಚಾರ ಇನ್ನು 10 ವಿಚಾರವೇ ಹೇಳು ನಿನ್ನ ಕಾಮಾತ ನಾನು ತೀರಿಸುವುದಿಲ್ಲ ತಿಳಿಸುವುದಿಲ್ಲ. ಸಾಧ್ಯವಿಲ್ಲ ನೋಡು ನೋಡು ನೀ ಎಷ್ಟೇ ಮಾಡಿ ನೋಡು ಭಾರ್ಗವ ಮೆನಕ ಹೆಣ್ಣು ಚಂದನ ಗಣಪತಿಯ ತಾರೆಯನ್ನು ಬಯಸಿ ಮೃಗನೆಂಬ ಮಗನನ್ನ ಪಡೆಯಲು ತಮ್ಮ ಚಂದ್ರವಂಶವನ್ನು ಉತ್ತರಿಸುವನು. ಈ ಮೆನಕ ರಾಮ ಯತ್ರ ನಾರೆಂದು ಪೂಜ್ಯಂತೆ ರಮಂತೆ ತತ್ರ ದೇವತಃ ಇದರ ಅರ್ಥವಾಗುತ್ತಿದೆ ಮೆನಕ ಏನು? ಯಾವ ಮನೆಯಲ್ಲಿ ನಿನ್ನಂತ ಹೆಣ್ಣನ್ನು ಅಲ್ಲ ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವದಿಂದ ಕಾಣಲ್ಪಡುವುದೋ ಆ ಮನೆಯಲ್ಲಿ ಸಾಕ್ಷಾತ್ ದೇವತೆಗಳೇ ನೆಲೆಸುವವರು ಈ ಮೆನಕ ಭಾರ್ಗವ ಈ ನಿನ್ನ ಬಣ್ಣ ಬಣ್ಣದ ಮಾಡಿ ನಿನ್ನನ್ನು ಹೆಣ್ಣನ್ನು ಅನ್ನುವುದಿಲ್ಲ ಏನೆನ್ನುವ ಆದರ ಗಿತ್ತಿ ಎನ್ನುವರು ಏ ಮೆನಕ ದೂರದಿಂದ ಮಾತನಾಡು ದೂರದಿಂದ ಮಾತನಾಡು ಭಾರ್ಗವ ಏ ಮೆನಕ ಅರ್ಥಗಳಲ್ಲಿ ಮಾತನಾಡಬೇಡ. ಸಹಜವಾಗಿ ನನ್ನ ತಪಸ್ಸನ್ನು ಕೆಡಿಸಿ ನಿನ್ನ ಕೈಲಾಗದೆ ಹೇಗೆ ಮಾತನಾಡುತ್ತೀಯ? ನನ್ನ ತಪಸ್ಸನ್ನು ಕೆಡಿಸಿ ಬಂದ್ರೆ ನಿನ್ನನ್ನು ಇಲ್ಲೇ ಅಮ್ಮರಿಸಿ ಬಿಡಿವೆ ಸಹಜವಾಗಿ ಸಂಬಂಧಕ್ಕೆ ಏ ಮೆನಕ ನೀನ್ ಎಷ್ಟೇ ಹೇಳಿದ್ರು ನಿನ್ನ ರಾಮನ ಒಲಿದಿಲ್ಲ ಮೆನಕ ಅದರಂತೆ ನೀನು ನನ್ನನ್ನು ಕೋಡಿ ಋಷಿಕರನ್ನು ಉತ್ತರಿಸುತ್ತಾ ರೇಣುಕನಂದನ ತಣಿಸು ಎನ್ನುವನ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೆನಕ ಏ ಮೆನಕ ಭಾರ್ಗವ ಆಕೆ ನಾರಿ ಸುರಪತಿಯ ಸುಂದರಿ ನೀನಂತ ನಾಟ್ಯ ಮಯೂರಿ ನಿನ್ನಲ್ಲಿ ಕಪಟ ಮತಮೋ ಗತ ಕೆಟ್ಟ ಬುದ್ಧಿಯು ಬೆಟ್ಟದಷ್ಟಿದೆ ಈ ಮೆನಕ ಚಂದ್ರನು ಇಂದ್ರನಿಗಿಂತ ಕಾಮಾಂಡನು ಗುರುಪತ್ನಿಯರನ್ನ ತಾರೆಯಲಾದ ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕನ್ನು ತೋರುವುದು ಇನ್ನು 15 ದಿನ ಕತ್ತಲಲ್ಲೇ ಕಾಲ ಕಳೆಯುವುದು ಮೆನಕ ಅವನು ನಿಷ್ಠಾವಂತನಾಗಿದ್ದರೆ ದೇವಿ ಬ್ರಹ್ಮಾಂಡದಂತೆ ಪ್ರತಿದಿನ ಸೂರ್ಯನಿಂದ ಪ್ರಕಾಶಿಸುತ್ತಿದ್ದನು ಹಾಗೆ ಮೆನಕ ಅವನ
ಮೆನಗೆ ಅಂತ ಯೋಗ್ಯತೆ ಪಡೆದಿರುವ ನಾನು ಪರಮಾತ್ಮನನ್ನು ಮೆಚ್ಚಿಸುವ ಆ ತರದಲ್ಲಿರುವ ನಾನು ನಿನ್ನಂತ ಅಪ್ಸರಗೆ ಮನ ತೋರುವವನಲ್ಲ, ನನ್ನ ರಥವನ್ನು ಕೆಡಿಸಿಕೊಳ್ಳುವವನಲ್ಲ. ಈ ಪರಮಪವನ ಭಾರ್ಗವ, ಮೆನಗ, ನಾನು ಎಷ್ಟು ವಿಧವನ್ನು ಹೇಳಿದರೋ ಒಂದೇ ಹಠವನ್ನು ನೀಡುವಂತವರಲ್ಲ. ನೀನು ಎಷ್ಟೇ ವಿಧದಿಂದ ಹೇಳಿದರೂ ನಿನ್ನ ಬಂದ ಕಾರ್ಯವನ್ನು ನೆರವೇರಿಸುವುದಿಲ್ಲ. ರಾಮ, ಮೇನಕ, ನಿನ್ನನ್ನು ನೋಡಿ ನಾನು ಮೆಚ್ಚಿಸಲಿಲ್ಲ. ಯಾತಕ್ಕೆ ಬಂದಿರು ಮೇನಕ? ಸುಂದರ ಏಕಾಂತ ಮಂದಿರಕ್ಕೆ ಹೋಗಲಿ ಸುಂದರ, ಎನ್ನ ಮನಸ್ಸಿನ ಚಂದಿರ. ಹಾಗೆಯೇ ಇಂದ್ರನ ರಾಣಿ ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋಗು, ವ್ಯರ್ಥವಾಗಿ ಒಂದು ಕಡೆ ಇದ್ರು ನಾರಿ. ನೀನು ಇದೇ ರೀತಿ ಆಟ ಮಾಡಿದ್ದೆ ಆದರೆ ನನಗೆ ಪಾಪ ಬಂದರೆ ಚಿಂತೆ ಇಲ್ಲ. ನಿನ್ನ ತಪಸ್ಸನ್ನು ವಿಘ್ನಪಡಿಸಲು ಬಂದಿರುವ ಮೇಲೆ ನಿನ್ನನ್ನು ಸುಟ್ಟು ಬಿಡುವೆನು. ರೇಣುಕಾದೇವಿ, ಬ್ರಹ್ಮಚರ್ಯ ಬಲ್ಮೆ ಎಂದಾದೆಂಬುದು ಈ ಜಗತ್ತಿಗೆ ತೋರ್ಪಡಿಸುವೆನು. ಈ ಮೆನಕ ನಡೆಯಲು ನೀ ಬಂದ ಕಾಯಕ ಬಳಿ ಬಿಳಿರೇ ಸಾರಥಿ. ಭೂಪತಿ,
ಹೊತ್ತಿ ಇಲ್ಲಿಗೆ ಎಳೆದದ್ದಕ್ಕೆ ಬಂದೆನು. ಹಾಗವಾ ನಿನಗೆ ಬೇಕಾದದ್ದನ್ನು ಬೇಡ ಈ ಕ್ಷಣವ, ಬೇಡದನ್ನು ಕೊಟ್ಟು ಕಳಿಸಿದ ತಕ್ಷಣವ. ಹಾಗವಾ ಈ ಭೂಲೋಕದಲ್ಲಿ ಕ್ಷತ್ರಿಯ ಕುಲ ತಮ್ಮನಾದ ಕಾರ್ತವೀರಾರ್ಜುನನೆಂಬ ಅದವನ್ನು ಸಜ್ಜನರ ಬಾಧಿಸುತ್ತಿರುವನು. ಪರಮೇಶ್ವರ ಹಾಗವಾ ಅವನ ಸಂಹಾರಕ್ಕಾಗಿ ಈ ನಿನ್ನ ತ್ರಿಶೂಲವನ್ನು ಎಲ್ಲಿಗೆ ಪರಶುವನ್ನಾಗಿ ಮಾಡಿ ದಯಪಾಲಿಸು. ನಾನು ಆ ಕುಗುಳ ಕಾರ್ತವೀರಾರ್ಜುನನನ್ನು ಸಂಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೆ ಹಿಂದಕ್ಕೆ ಒಪ್ಪಿಸುವನು ದೇವ. ಇಷ್ಟೇ ನೋಡು ಎನ್ನ ಭಿನ್ನಭವ. ಹಾಗವಾ ಪರಮಾತ್ಮ ಕೇವಲ ಅರ್ಧದಾಸದಲ್ಲಿ ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದ್ರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಆದರೆ ನೀನ್ಯಾರಿಗೂ ಈ ಭೂಮಿಯವರು ಉದ್ಭವಿಸಿದಾಗಲೇ ನಿನಗೆ ಮನವಿಯಾಗಿದೆ. ನನಗೆ ಮಾತ್ರ ನೀನ್ಯಾರುವುದು ತಿಳಿದ ವಿಷಯವಾಗಿದೆ. ಇದು ಒತ್ತಟ್ಟಿಗಿರಲಿಲ್ಲ. ಈಗ ನೀನು ಬೇಡದ ಈ ಶೂಲವನ್ನು ಪರಶುರನ್ನಾಗಿ ಮಾಡಿಕೊಡುವೆ, ತೆಗೆದುಕೋ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿ ಪಡಿ. ಹಾಗವಾ ಪರಮಾತ್ಮ ಆದರೆ ಒಂದು ಮಾತು ಮಾತ್ರ ನಿನಗೆ ನೆನಪಿರಲಿಲ್ಲ. ಅದೇನಿರುವುದು ಪರಮಾತ್ಮ? ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು. ಪರಶುರಾಮನೇ ನೀ ತೆರಳ ಬೇಗನೆ. ಇನ್ನಿಷ್ಟದಂತಾಗಲಿ ಪರಮಾತ್ಮ. ದಿವ್ಯ ಪ್ರಭಾವ ಪರಶುರಾಮ ಪರಮಾತ್ಮ. ನಿನ್ನ ಕೀರ್ತಿಯು ಯುವ ಯುಗಾಂತರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ, ನಿನ್ನ ವೈರಿಯಾದ ಕಾತ್ಯವೀರನಲ್ಲಿ ತೋರಿಸು ನಿನ್ನ ಪರಾಕ್ರಮ. ಸಾರಥಿ ಭೂಪತಿ ಪರಮಾತ್ಮನನ್ನು ಮೆಚ್ಚಿಸಿ ಆತನ ತ್ರಿಶೂಲವನ್ನಾಗಿ ಪರಶುವನ್ನಾಗಿ ಪಡೆದುಕೊಂಡಿರುವನು. ಎಲ್ಲ ಸಾರಥಿ ಭೂಪತಿ ಈಗಲೇ ನಮ್ಮ ಮಾತಾಪಿತರನ್ನು ಕಂಡು ಆಶೀರ್ವಾದವನ್ನು ಪಡೆದು ಆ ಕೂಳಕಾರ್ತವೀರಾರ್ಜುನನನ್ನು ಸಂಹರಿಸಿದೆ. ಭೂಪತಿ ಈಗಲೇ ಮದ್ರಥವನ್ನು ನಮ್ಮ ತಂದೆಯ ತಾಯಿಗಳೇ ಇರುವ ಕೈಲಾಸಾಶ್ರಮಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತರಾಗ ಸಾಗರತಿ ಅತಿ ಜಾಗೃತಿ. ಎನ್ನ ಪಾಪ ಪರಿಹಾರಕ್ಕಾಗಿ ದೇವಾನಂದಿಗೆ ಪೋಷಿ ಸ್ನಾನವನ್ನು ಮಾಡಿ ಪರಮೇಶ್ವರನ ಪೂಜೆ ಮಾಡುವುದಕ್ಕಾಗಿ ಸ್ನಾನಕ್ಕಾಗಿ ರಥವನ್ನು ಬಿಡುವಂತಹ ಸಾರಥಿ ಪರಮೇಶ್ವರನಿಗೆ ಸಮಯವಾಯಿತಲ್ಲ, ಪತಿಯ ಪಾದ ಪೂಜೆಗೆ ನಾನು ನೀರನ್ನು ತೆಗೆದುಕೊಂಡು ಹೋಗಬೇಕು. ಆಹಾ, ಇದೇನು ಆಶ್ಚರ್ಯ! ನದಿಯಲ್ಲಿ ಸ್ನಾನ ಮಾಡುವರು ಯಾರೋ ಬಂಗಾರದ ಗಂಟನ್ನು ಬಿಟ್ಟು ಹೋಗಿರುವರು. ಯಾರದು ಈ ಬಂಗಾರದ ಗಂಟು? ಯಾರದು? ಯಾರಿರುವರಿ ಇಲ್ಲಿ? ಪರಮ ಪಾತಗಳೇ ಮತ್ತೆ ನಗರದ ರಾಜ್ಯದ ಸತಿಯ ಮೇಲೆ ಮಾಡುವ ಚಿನ್ನಾಭರಣವನ್ನು ಕಳ್ಳತನ ಮಾಡಲು ಬಂದಿರುವ ನೋಡಿ ಕಾರ್ತವೀರಾರ್ಜುನ